ಅದರಲ್ಲಿ 10 ಮೆಂಬರ್ ಸರ್ ಅದರಲ್ಲಿ ಒಂದಿಷ್ಟು ರಿಜೆಕ್ಟ್ ಮಾಡಿದ್ದಾರೆ ಸರ್. ಬೆಳಗಾವಿ ಸುದ್ದಿ .com ವೀಕ್ಷಕರಿಗೆ ನಮಸ್ಕಾರ. ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಶುರುವಾಗಲಿದೆ. ಹೀಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೆಲಿಕಾಪ್ಟರ್ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿಯಾದಂಥ ಡಿ ಕೆ ಶಿವಕುಮಾರ್ ಸೇರಿದಂತೆ ರಾಜ್ಯದ ಅನೇಕ ಸಚಿವರುಗಳು ಈಗ ಇನ್ನು ಕೆಲವೇ ಕ್ಷಣಗಳಲ್ಲಿ ಹೆಲಿಕಾಪ್ಟರ್ ಮೂಲಕ ಬೆಳಗಾವಿಯ ಸುವರ್ಣಸೌಧದ ಅಂಗಳಕ್ಕೆ ಹೆಲಿಕಾಪ್ಟರ್ ಮೂಲಕ ಬರಲಿದ್ದಾರೆ. ಹೀಗಾಗಿ ಅವರನ್ನು ಬರಮಾಡಿಕೊಳ್ಳಲು ಈಗಾಗಲೇ ಬೆಳಗಾವಿಯ ಉತ್ತರ ಮತಕ್ಷೇತ್ರದ ಶಾಸಕರಾಗಿರುವಂತಹ ರಾಜು ಸೇಠ್ ಅವರು ಮತ್ತು ಸೇರಿದಂತೆ ಅನೇಕ ಗಣ್ಯರು ಈಗಾಗಲೇ ಇಲ್ಲಿ ಬೆಳಗಾವಿಯ ಸುವರ್ಣಸೌಧದ ಹೆಲಿಪ್ಯಾಡ್ನಲ್ಲಿ ಆಗಮಿಸಿದ್ದಾರೆ. ಹೀಗಾಗಿ ಇಲ್ಲಿಗೆ ಬರ್ತಾ ಇರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಗೌರವ ವಂದನೆಯನ್ನು ಸಲ್ಲಿಸಲು ಪೊಲೀಸ್ ಇಲಾಖೆಯವರು ಕೂಡ ಇಲ್ಲಿ ಸಜ್ಜಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹುಬ್ಬಳ್ಳಿಯಿಂದ ಬೆಳಗಾವಿಗೆ ಹೆಲಿಕಾಪ್ಟರ್ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇಬ್ಬರೂ ಕೂಡ ಒಂದೇ ಹೆಲಿಕಾಪ್ಟರ್ನಲ್ಲಿ ಹುಬ್ಬಳ್ಳಿಯಿಂದ ಬೆಳಗಾವಿಗೆ ಹೆಲಿಕಾಪ್ಟರ್ ಮೂಲಕ ಈ ಸುವರ್ಣಸೌಧದ ಅಂಗಳದಲ್ಲಿರುವಂತಹ ಹೆಲಿಪ್ಯಾಡ್ಗೆ ಆಗಮಿಸ್ತಾ ಇದ್ದಾರೆ. ಅವರನ್ನು ಸ್ವಾಗತಿಸಿಕೊಳ್ಳಲಿಕ್ಕೆ ಈಗ ಬೆಳಗಾವಿ ಉತ್ತರ ಮತಕ್ಷೇತ್ರದ ಶಾಸಕರಾಗಿರುವಂಥ ಆಸಿಫ್ ರಾಜು ಸೇಠ್ ಅವರು ಈಗಾಗಲೇ ಇಲ್ಲಿಗೆ ಆಗಮಿಸಿದ್ದಾರೆ. ಮುಖ್ಯಮಂತ್ರಿಗಳು ಹೆಲಿಕಾಪ್ಟರ್ ಮೂಲಕ ಇಲ್ಲಿಗೆ ಬಂದ ತಕ್ಷಣ ಮತ್ತೆ ಇಲ್ಲಿಯ ನೇರ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬೆಳಗಾವಿ ಸುದ್ದಿ .com. ಇದು ನಿಮ್ಮ ಸುದ್ದಿ .com. ನೀನು ಕೆಲವೇ ಕ್ಷಣಗಳಲ್ಲಿ ಹೆಲಿಕಾಪ್ಟರ್ ಬರಲಿದೆ. ಬಂದ ತಕ್ಷಣ ಮತ್ತೆ ಇಲ್ಲಿಯ ನೇರ ಕ್ಷಣಗಳನ್ನು, ಇಲ್ಲಿಯ ಪ್ರತಿಯೊಂದು ಕ್ಷಣಗಳನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಈಗ ಮುಖ್ಯಮಂತ್ರಿಗಳನ್ನು ಸ್ವಾಗತ ಮಾಡಿಕೊಳ್ಳಿಕ್ಕೆ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. चालू करने के लिए ಮುಳ್ಳು ಕಲ್ಲು ನೋಡ್ಕೊಂಡು ಬನ್ನಿ ಅಪ್ಪ ಪ್ಲೀಸ್. ಈ ಕಡೆ ಬಂದ್ಬಿಡೋಣ. ಈ ಕಡೆ ಒಬ್ರು ಬರ್ರಿ, ಆ ಕಡೆ
10 ತಿಂಗಳ ಅಧಿವೇಶನ ಆರಂಭ ಆಗ್ತದೆ. ಸಿಎಂ ಬರ್ತಾ ಇದ್ದಾರೆ. ಯಾವ ರೀತಿ ಮಾತ್ರ ಈ ಬೆಳಗಾವಿ ಅಧಿವೇಶನ ಸೀಮಿತ ಆಗಿದೆ ಅನ್ನೋ ಒಂದು ಆರೋಪ ಈ ಭಾಗದ ಜನರಿರುವಂತದ್ದು. ಈ ಭಾಗದ ಜನರ ಕೂಗಿಗೆ ಇದು ಧ್ವನಿ ಆಗ್ತಾ ಇಲ್ಲ, ಸುವರ್ಣಸೌಧ ಆಗ್ತಾ ಇಲ್ಲ, ಜೊತೆಗೆ ಏನು ಈ ಅಧಿವೇಶನನೂ ಯಾವುದೇ ಉಪಯೋಗ ಆಗ್ತಿಲ್ಲ ಅನ್ನೋಂಥದ್ದು. ನೋಡಿ, ಆಡಳಿತ ಪಕ್ಷ ಇರ್ಬೋದು, ವಿರೋಧ ಪಕ್ಷ ಇರ್ಬೋದು, ಮಾನ್ಯ ಶಾಸಕರು ಇರ್ಬೋದು, ಮಂತ್ರಿಗಳಿರ್ಬೋದು, ನನ್ನನ್ನು ಹಿಡ್ಕೊಂಡು ನಾವು ಕಿತ್ತೂರು ಕರ್ನಾಟಕ ಭಾಗದ ಒಂದು ಏಳ್ಗೆ ಆಗಲಿ, ಒಂದು ಬೆಳವಣಿಗೆ ಆಗಲಿ, ಅಭಿವೃದ್ಧಿ ಆಗಲಿ ಅಂತ ನಾವು ವಿಚಾರವನ್ನು ಮಾಡುವಂಥ ಹೊತ್ತಿನಲ್ಲಿ ಎಲ್ಲರಿಗೂ ಜವಾಬ್ದಾರಿ ಇದೆ. ಎಲ್ಲರಿಗೂ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ಭಾಗದ ಒಬ್ಬ ಶಾಸಕಿಯಾಗಿ ನಮ್ಮ ಭಾಗ ಭಾಳಷ್ಟು ಹಿಂದುಳಿದಂಥ ಭಾಗ, ನಮಗೂ ಕೂಡ ಅದರ ಅರಿವಿದೆ. ಸಾಕಷ್ಟು ನೀರಾವರಿ ಯೋಜನೆಗಳು ಬರಬೇಕು, ಸಾಕಷ್ಟು ಸರ್ಕಾರಿ ಅನುದಾನ ಇನ್ನೂ ನಮ್ಮ ಈ ಭಾಗಕ್ಕೆ ಬರಬೇಕು. ಸೊ ಅದಕ್ಕೋಸ್ಕರ ನಿಮ್ಮ ರಾಜಕಾರಣ ಪಕ್ಕಕ್ಕಿಟ್ಕೊಂಡು, ನನ್ನನ್ನು ಹಿಡ್ಕೊಂಡು ಮಾತಾಡ್ತಾ ಇದ್ದೀನಿ, ರಾಜಕಾರಣವನ್ನು ಪಕ್ಕಕ್ಕಿಟ್ಕೊಂಡು ಈ ಭಾಗದ ಕಿತ್ತೂರು ಕರ್ನಾಟಕದ ಅಭಿವೃದ್ಧಿಯ ಪರವಾದಂಥ ಚಿಂತನೆಯನ್ನು ಬರುವಂಥ 10 ದಿನ ದಯಮಾಡಿ ಎಲ್ಲರೂ ಮಾಡಿ ಅಂತ ನಾನು ಮನವಿ. ಈಗ ಉತ್ತರ ಕರ್ನಾಟಕಕ್ಕೆ ಪ್ರತ್ಯೇಕ ಬಜೆಟ್ ಮಂಡಿಸಬೇಕು ಅಂತೇಳಿ, ಧ್ವನಿ ಎತ್ತಬೇಕು ಅಂತೇಳಿ ತಮ್ಮೆಲ್ಲರ ಮೇಲೆ ಒತ್ತಾಯ ಮಾಡ್ತಾ ಇದ್ದಾರೆ ಹೋರಾಟಗಾರರು ಮತ್ತು ಈ ಭಾಗದ ಜನ. ಕರ್ನಾಟಕ ಪ್ರತ್ಯೇಕ ರಾಜ್ಯವನ್ನ ಕೇಳಿ ಅನ್ನುವಂಥದ್ದು ಇದೆ. ನೋಡಿ, ಅಖಂಡ ಕರ್ನಾಟಕದ ಚಿಂತನೆಯನ್ನು ನಾವೆಲ್ಲ ಇಟ್ಕೊಂಡಿದ್ದೀವಿ. ಅಖಂಡ ಕರ್ನಾಟಕ ನಮ್ಮ ಹೆಮ್ಮೆ. ಇಲ್ಲಿ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅನ್ನುವಂಥ ಪ್ರಶ್ನೆ ಬರೋದಿಲ್ಲ, ಮಾತು ಕೂಡ ಸರಿಯಲ್ಲ. ನಾನು ಹೇಳೋದಿಷ್ಟೇ, ಕಿತ್ತೂರು ಕರ್ನಾಟಕದ ಅಭಿವೃದ್ಧಿ ಕಡೆ ಎಲ್ಲರೂ ಸೇರ್ಕೊಂಡು ಕೈ ಜೋಡಿಸೋಣ, ಗಮನ. ಅಲ್ಲ, ಅದಕ್ಕೆ ಪ್ರತ್ಯೇಕ ಬಜೆಟ್ ಮಂಡನೆ. ಸುವರ್ಣ ವಿಧಾನಸೌಧಕ್ಕೆ ಬಿಜೆಪಿ ಮುತ್ತಿಗೆ ಹಾಕೋದಕ್ಕೆ ಕರೆ ಕೊಟ್ಟಿದ್ದಾರೆ. 20,000 ಜನ ರೈತರನ್ನ ಸೇರಿಸಿ ರೈತ ವಿರೋಧಿ ಸರ್ಕಾರ ಅಂತ ಹೇಳಿ ಒಂದು ಪ್ರತಿಭಟನೆ ಮಾಡೋಕೆ ಮುಂದಾಗಿರ್ತಕ್ಕಂಥದ್ದು. ನೋಡಿ, ಬಿಜೆಪಿಯವರಿಗೆ ನೈತಿಕತೆ ಇಲ್ಲ, ರೈತರ ಬಗ್ಗೆ ಮಾತನಾಡುವಂಥ ನೈತಿಕತೆನೂ ಇಲ್ಲ. 11 ತಿಂಗಳು ಡೆಲ್ಲಿಯಲ್ಲಿ ರೈತರ ಹೋರಾಟ ಆಯಿತು. 120 ಜನ ಏನೋ ತೀರ್ಕೊಂಡ್ರು. ಅವರ ಹೋಮ್ ಮಿನಿಸ್ಟರ್ ಮಗನೇ, ಆ ಪಕ್ಷದ ಹೋಮ್ ಮಿನಿಸ್ಟರ್ ಮಗನೇ ರೈತರ ಮೇಲೆ ಗಾಡಿಯನ್ನು ಹತ್ಸ್ಕೊಂಡು ಹೋಗೋದು, ರೈತರು ಸತ್ತಿದ್ದು, ರೈತರ ಹೋರಾಟವನ್ನು ಹತ್ತಿಕ್ಕಲು ಏನೆಲ್ಲ ಕಸರತ್ತನ್ನು ಮಾಡಿದ್ರು ಅದನ್ನು ಮಾಧ್ಯಮದವ್ರು ನೀವೇ ಸಹೋದರಗಳು ನಮಗೆ ತೋರಿಸಿದ್ದೀರಾ. ಬಿ ಜೆ ಪಿಗೆ ಯಾವ ನೈತಿಕತೆ ಇದೆ? ಗೋಲಿಬಾರವನ್ನು ಹಾವೇರಿಯಲ್ಲಿ ಮಾಡಿಸಿದಂಥ ಬಿ ಜೆ ಪಿಯವರು, ಮಹದಾಯಿ ಯೋಜನೆ ಆಗಿದೆ ಅಂತ ಹೇಳಿ ಇಲೆಕ್ಷನ್ಗಿಂತ ಮುಂಚೆ ಹುಬ್ಳಿ ಧಾರವಾಡದಲ್ಲಿ ಪೇಡೆಯನ್ನು ಹಂಚಿದಂಥ ಬಿ ಜೆ ಪಿಯವರು ಇವತ್ತು ಮೊಸಳೆ ಕಣ್ಣೀರನ್ನು ಸುರಿಸಿ ರೈತರ ಪರವಾಗಿದ್ದೀವಿ ಅಂತ ಹೇಳಿದ್ರೆ, ದಯಮಾಡಿ ರೈತರು ಕೂಡ ಇವತ್ತು ಅರ್ಥ ಮಾಡ್ಕೊಳ್ಬೇಕು, ಯಾರು ನಿಮ್ಮ ಪರವಾಗಿದ್ದಾರೆ, ಯಾರು ನಿಮ್ಮ ಪರವಾಗಿ ಕಾಳಜಿಯನ್ನು ತೆಗೆದುಕೊಳ್ತಾರೆ. ವಿದ್ಯುತ್ ಶಕ್ತಿ ಕೊಟ್ಟಂಥವ್ರು ಯಾರು? ಪುಕ್ಕಟೆಯಾಗಿ ವಿದ್ಯುತ್ ಶಕ್ತಿಯನ್ನು ಕೊಟ್ಟಂಥವ್ರು ಯಾರು? ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದಂಥವ್ರು ಯಾರು? ರೈತರ ಬಗ್ಗೆ ಪ್ರಾಮಾಣಿಕವಾಗಿ ನಮಗೆ ಆಸಕ್ತಿ ಇದೆ, ಅವರ ಒಳಿತನ್ನು ಬಯಸುವಂಥವ್ರು ನಾವು. ರೈತರ ಬಗ್ಗೆ ರಾಜಕಾರಣ ಮಾಡೋದನ್ನು ಸಲ್ಲ ಅಂತ ಹೇಳಕ್ ಬಯಸ್ತೀವಿ. ಈಗ ಬೆಳಗಾವಿ ಜಿಲ್ಲೆ ವಿಭಜನೆ ಆಗ್ಬೇಕಂತ ಹೇಳಿ ಬಹಳ ದಿನದಿಂದ ಒತ್ತಾಯ ಇದೆ. ಮುಖ್ಯಮಂತ್ರಿಗಳು ಇಲ್ಲಿ ಲೋಕಲ್ ಶಾಸಕರ ಜೊತೆ ಮಾತಾಡ್ತೀವಿ, ನಿಮ್ ಜೊತೆ ಮಾತಾಡ್ತೀವಿ ಅಂತ ಹೇಳಿದ್ರು, ಮಾತಾಡಿದಾರ? ಮೊನ್ನೆ ನಾವು ಮಂಗಳೂರಿಗೆ ಹೋಗೋದಂತ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮಕ್ಕೆ ನಾನು, ಸತೀಶ್ ಜಾರಕಿಹೊಳಿ ಅವರು, ಮಾನ್ಯ ಮುಖ್ಯಮಂತ್ರಿಗಳು, ನಾವೆಲ್ಲ ಮಂಗಳೂರಿಗೆ ಹೋಗ್ತಿದ್ವಿ 3-4 ದಿನದ ಹಿಂದೆ. ಆ ಸಂದರ್ಭದಲ್ಲಿ ಕೂಡ ಚರ್ಚೆ ಬಂತು. ಸೊ ಸ್ಥಳೀಯ ಶಾಸಕರನ್ನ ಈ ಬಾರಿ ಕರೆದು ಮಾತನಾಡಿ ಜಿಲ್ಲೆಯ ಅಭಿವೃದ್ಧಿ ಪರವಾಗಿ ಅಭಿವೃದ್ಧಿ ಆಗಬೇಕು ಅನ್ನೋದ್ರ ಸಲುವಾಗಿ, ಯಾಕಂತಂದ್ರೆ ಎಲ್ಲ ಕಡೆ ರೀಚ್ ಆಗಬೇಕು ಸರ್ಕಾರದ ಯೋಜನೆಗಳು, ಅದಕ್ಕೋಸ್ಕರ ವಿಭಜನೆ ಬಗ್ಗೆ ಮಾತನಾಡ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು. ಗುಡ್ ನ್ಯೂಸ್ ಸಿಗುತ್ತೆ ಮೇಡಮ್. ಇದು ಗುಡ್ ನ್ಯೂಸ್ ಅಂತಾನೆ ನಾನು ಹೇಳಲಿಕ್ಕೆ ಬಯಸೋದಿಲ್ಲ, ಯಾಕಂದ್ರೆ ಕೆಲವರು ಪರ ಇರ್ತಾರೆ, ಕೆಲವರು ವಿರುದ್ಧ. ಆಡಳಿತ ದೃಷ್ಟಿಯಿಂದ ಗುಡ್ ನ್ಯೂಸ್ ಅಂತ ಇಲ್ಲ, ಪ್ರತಿ ಸಾರಿ ವಿಭಜನೆ ಅಂತಾರೆ, ವಿಭಜನೆ ಆಗ್ತಾನೆ ಇಲ್ಲ, ಬರೀ ಭಜನೆನೇ ಆಗ್ತಾ ಇದೆ ಅಂತ ಜನ ಆರೋಪ. ನೀವು ಒಂದ್ ಸ್ವಲ್ಪ ಜಾಸ್ತಿ ಭಜನೆ ನಮ್ ಜೊತೆ ಮಾಡಿ ಎಲ್ಲರೂ ಸೇರ್ಕೊಂಡು ಆಡಳಿತ ದೃಷ್ಟಿಯಿಂದ ಒಳ್ಳೆ ನಿರ್ಣಯ ತಗೊಳ್ಳಿ. ತಾವು ಮಾಧ್ಯಮದವ್ರು ಪ್ರಶ್ನೆ ಕೇಳ್ಬೇಕಂದ್ರೆ ಕರೆಕ್ಟ್ ಆಗಿ ಕೇಳ್ಕೊಂಡು ಇವರೆಲ್ಲ ನಾನು ನಿಮ್ಗೆಲ್ಲರಿಗೂ ಹೇಳ್ತಾ ಇಲ್ಲ. ರಾಜು ದೀರ್ಘವಾಗಿ ಮಾತಾಡ್ತೀನಿ, ಧ್ವನಿ ಎತ್ತೀನಿ. ಅದು ಅಪ್ರಸ್ತುತ, ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋದಿಲ್ಲ. ಅಖಂಡ ಕರ್ನಾಟಕದ ಪರವಾಗಿ ನಾವೆಲ್ಲರೂ ಗಟ್ಟಿಯಾಗಿ. ಈ ಪ್ರತ್ಯೇಕ ಬಜೆಟ್ಗೆ ಏನಾದ್ರು ಒತ್ತಾಯ ಮಾಡ್ತೀರಾ ಅಧಿವೇಶನದಲ್ಲಿ?
ನೋಡಿ, ಉತ್ತರ ಅದ್ರ ಬಗ್ಗೆ ಕರ್ನಾಟಕಕ್ಕೆ. ಮೊನ್ನೆ ಹೋರಾಟಗಾರರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಪ್ರತ್ಯೇಕ ಬಜೆಟ್ ಅನ್ನ ಮಂಡನೆ ಮಾಡಿ ಅಂತ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾವು ಚರ್ಚೆ ಒಂದೊಂದು ಜಿಲ್ಲೆಯ ಎಲ್ಲರನ್ನೂ ಕರೆದು ಮಾತನಾಡುವಂಥ ಸಂದರ್ಭದಲ್ಲಿ ನಾವು ಕೂಡ ಎಲ್ಲರೂ ರಾಜು ಸೇಠ್ ಅವರು ನಾವು ಎಲ್ಲರೂ ಕೂಡ ಒತ್ತಾಯ ಮಾಡಿದಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ಏನು ಈಗ ಕ್ಯಾಬಿನೆಟ್ ಮೀಟಿಂಗ್ಗಳಾಗುತ್ತೆ, ಸೊ ಈ ಭಾಗಕ್ಕೇನೆ ಬೇಕಾದಂಥ ಕ್ಯಾಬಿನೆಟ್ ವಿಚಾರಗಳನ್ನ ತೆಗೆದುಕೊಳ್ತೀವಿ, ಅದರಲ್ಲಿನೇ ಘೋಷಣೆ ಮಾಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಹೇಳಿದ್ದಾರೆ. ಮೇಡಮ್, ರಾಜ್ಯದ ವಿವಿಧ ಇಲಾಖೆಯಲ್ಲಿ ಸುಮಾರು 2,76,000 ಹುದ್ದೆಗಳು ಖಾಲಿ ಇದ್ದಾವೆ. ಅನುಷ್ಠಾನ ಅಂದ್ರೆ ಗ್ಯಾರಂಟಿ ಯೋಜನೆ ಅನುಷ್ಠಾನ ವಿಚಾರದಲ್ಲಿ ಉಳಿದಿದ್ದನ್ನೆಲ್ಲವನ್ನು ಸರ್ಕಾರ ಮರ್ತಿದೆ ಅನ್ನುವಂಥದ್ದು. 2.5 ವರ್ಷ ಆಯ್ತು ನಮ್ಮ ಸರ್ಕಾರ ಬಂದು. 2.5 ಲಕ್ಷ ಹುದ್ದೆಗಳು ಖಾಲಿ ಇದಾವೆ ಅಂತ ಹೇಳ್ತೀವಿ. 2.5 ವರ್ಷದಲ್ಲಿ 2 ಲಕ್ಷ ಹುದ್ದೆಗಳು ತುಂಬಿಕೊಳ್ಳಕ್ಕೆ ಸಾಧ್ಯ. ಏನೇನು ಯಾವಾಗ ಯಾವ್ಯಾವ ಸರ್ಕಾರ ಬಂದಿತ್ತು, ಯಾವ್ಯಾವ ಸರ್ಕಾರ ಬಂದಾಗ ಯಾವ್ಯಾವ ಸರ್ಕಾರಗಳು ಎಷ್ಟೊಂದು ಉದ್ಯೋಗವನ್ನ ಸೃಷ್ಟಿ ಮಾಡಿದೆ, ಉದ್ಯೋಗವನ್ನ ಕೊಟ್ಟಿದೆ, ಅದನ್ನ ಮೊದಲು ತಾವೆಲ್ಲರೂ ಗಮನ ಹರಿಸ್ತೀವಿ. ಆಮೇಲೆ ಕೇಳಿ, ಖಂಡಿತವಾಗ್ಲೂ ಉದ್ಯೋಗ ಕೇಳ್ತಾ ಇದ್ದಾರೆ, ದುಡಿಯುವ ಕೈಗೆ ಉದ್ಯೋಗ ಕೊಡಬೇಕಾಗಿರೋದು ಸರ್ಕಾರದ ಆದ್ಯ ಕರ್ತವ್ಯ. ಅದನ್ನ ನಾವು ಖಂಡಿತವಾಗ್ಲೂ ಮಾಡ್ತೀವಿ. ಥ್ಯಾಂಕ್ ಯು. ಪ್ರತ್ಯೇಕ ರಾಜ್ಯದ ಅಧಿವೇಶನ ಸಂದರ್ಭದಲ್ಲಿ ಪ್ರತ್ಯೇಕ ರಾಜ್ಯದ ಬಗ್ಗೆ ಕೇಳಿ ಬರ್ತಾ ಇದೆ ಸರ್. ಅಕ್ಕ ಅವರು ಏನು ಹೇಳಿದಾರೋ, ನಾವು ಕಿತ್ತೂರು ಕರ್ನಾಟಕ ಭಾಗ್ಯ ಬಗ್ಗೆ, ಅಭಿವೃದ್ಧಿ ಬಗ್ಗೆ ನಾವು ಅದೇ ಮಾತಾಡೋಣ. ಕಲ್ಯಾಣ ಕರ್ನಾಟಕ ಆಯಿತು, ಬ್ರ್ಯಾಂಡ್ ಬ್ಯಾಂಗ್ಳೂರ್ ಆಯಿತು, ಮಂಗಳೂರು ಆಯಿತು, ಮೈಸೂರು ಆಯಿತು. ಕಿತ್ತೂರು ಕರ್ನಾಟಕದಲ್ಲಿ ಅಭಿವೃದ್ಧಿ ಅಷ್ಟು ಆಗಲಿಲ್ಲ. ಅದು ಆಗಬೇಕಂದ್ರೆ ಒಂದು ಆಸೆ ಇದೆ. ನಾವು ಎಲ್ಲ ಕೂಡ ರೂಲಿಂಗ್ ಪಾರ್ಟಿಯವರು ಇರಲಿ, ಆಪೋಸಿಷನ್ ಅವರಲ್ಲಿ, ಕಿತ್ತೂರು ಕನ್ನಡ ಭಾಗದ ಶಾಸಕರು ಎಲ್ಲ ಕೂಡ ಒಕ್ಕಟ್ಟಾಗಿ ಕಿತ್ತೂರು ಕರ್ನಾಟಕ ಸಲುವಾಗಿ ನಾವು ಮಾತಾಡೋದು. ಕಿತ್ತೂರು ಕರ್ನಾಟಕದ ಅಲ್ಪಸಂಖ್ಯಾತ ಒಬ್ರು ಮಂತ್ರಿ ಆಗಿಲ್ಲ, ಇಷ್ಟು ವರ್ಷ ಅಧಿಕಾರ ಬಂದ್ರೆ, ಸೊ ಅದಕ್ಕೆ ಪ್ರತ್ಯೇಕ ರಾಜ್ಯ ಕೇಳ್ತಾ ಇದೀವಿ ಅಂತ ಹೇಳ್ತಾರೆ ಸರ್. ಅದಿದೆ, 30 ವರ್ಷದಿಂದ ಕಿತ್ತೂರು ಕರ್ನಾಟಕದಲ್ಲಿ ಮೈನಾರಿಟಿ ಯಾರು ಶಾಸಕರು ಯಾರು ಮಂತ್ರಿ ಆಗಲಿಲ್ಲ. ಈಗ ನೋಡೋಣ ಹೈಕಮಾಂಡ್ ಏನು ಮಾಡ್ತಾರೆ, ಏನು ನೋಡ್ತಾರೆ ಅದ್ರ ಬಗ್ಗೆ. ಅಧಿವೇಶನ ನಂತರ ಸಚಿವ ಇಲ್ಲ, ಸಚಿವ ಸ್ಥಾನ ಅದೆಲ್ಲ ಹೈಕಮಾಂಡ್ ಮೇಲೆ ಬಿಟ್ಟಿದ್ವಿ. ನಾ ಅದ್ರ ಬಗ್ಗೆ ಮಾತಾಡೋದಿಲ್ಲ. ಹೈಕಮಾಂಡ್ ಏನು ಮಾಡ್ತಾರೋ ಅದು ತಗೊಂಡು ನಾವು ಹೋಗೋಣ. ಬೆಳಗಾವಿಯಲ್ಲಿ ಸುಮಾರು 13 ವರ್ಷಗಳ ಕಾಲ ಅಧಿವೇಶನ ಆಯ್ತು. ಏನ್ ಕೊಡುಗೆ ಇದೆ ಇವು ಉತ್ತರ ಕರ್ನಾಟಕ ಶಾಸಕರದು, ಇಲ್ಲಿ ಮಂತ್ರಿಗಳದಂತೆ ಜನ ಪ್ರಶ್ನೆ ಮಾಡ್ತಿದ್ದಾರೆ. ನಾವು ಹೇಳ್ತಾ ಇದ್ದೀವಿ, ಬೆಳಗಾವಿ ಸೆಕೆಂಡ್ ಕ್ಯಾಪಿಟಲ್ ಅಂದ್ರೆ ನಾವು ಹೇಳ್ತೀವಿ, ಸೆಕೆಂಡ್ ರಾಜಧಾನಿ ಅಂದ್ರೆ ಹೇಳ್ತೀವಿ ನಾವು. ಬೆಳಗಾವಿ ಸಿಟಿಗೆ ಅಭಿವೃದ್ಧಿ ಸಲುವಾಗಿ ನಾವು ಮುಖ್ಯಮಂತ್ರಿಗೆ ಮತ್ತೆ ಎಲ್ಲ ಸಚಿವರಿಗೆ ನಾ ಮಾತಾಡ್ತೀನಿ. ಮತ್ತು ಅವ್ರಿಗೆ 0 ಅವರ್ದಲ್ಲಿ ಟೈಮು ಕೇಳಿದ್ದೀನಿ ನಾನು ಕೊಡ್ಲಿಕ್ಕೆ, ಸ್ಪೀಕರ್ ಸಾಹೇಬರಿಗೆ, ಅಧ್ಯಕ್ಷ ಅವರಿಗೆ ಟೈಮ್ ಕೊಟ್ಟಿದ್ದಂದ್ರೆ ಎಲ್ಲ ಕಿತ್ತೂರು ಕರ್ನಾಟಕ ಮತ್ತು ಸ್ಪೆಷಲಿ ಬೆಳಗಾಂ ಸಿಟಿಗೆ ನಾ ಮಾತಾಡ್ತೀನಿ. ಸಮಸ್ಯೆ ಇದ್ದಾಗ ಹೆಚ್ಚಾಗಿ ಕುಳಿತುಕೊಳ್ಳೋರು ದಕ್ಷಿಣ ಕರ್ನಾಟಕ ಸಂಬಂಧಿಸಿದ ಶಾಸಕರು ಮಂತ್ರಿಗಳು, ಉತ್ತರ ಕರ್ನಾಟಕದವ್ರು ಯಾರು ಕುಂದಿರೋದಿಲ್ಲ ಅನ್ನೋದು. ಇಲ್ಲ, ನೀವು ಅಟೆಂಡೆನ್ಸ್ ನೋಡಿದಂದ್ರೆ ನಾವ್ ಹೇಳ್ತಿಲ್ಲ ಸರ್. ಇಲ್ಲ, ನೀವು ಅಟೆಂಡೆನ್ಸ್ ಬೆಳಗಾವಿ ಜಿಲ್ಲೆ ವಿಭಜನೆ ಬಗ್ಗೆ ಧ್ವನಿ ಎತ್ತಿರೋ ಸದನದಲ್ಲಿ ಸಾಕಷ್ಟು ಶಾಸಕರ ಧ್ವನಿ ಎತ್ತಿ ಅಂತ ಹೇಳ್ತಾ ಇದ್ದಾರೆ. ನಾವು ಮಾತಾಡೋಣ. ಭಾಳ ದೊಡ್ಡ ಜಿಲ್ಲೆ ಆಗಿದೆ. ಸತೀಶ್ ಹೇಳಿದಾರು, ಒಂದು ಅಕ್ಕನೂ ಹೇಳಿದಾರ. ಇವಾಗಿನ ಆಗಲಿ ಎಷ್ಟು ಹೆಂಗೆ ಆಗ್ತದೆ, ಯಾವ ಪ್ರಮಾಣ ಆಗ್ತದೆ, ದೊಡ್ಡ ಅವ್ರು ನೋಡೇ ಮಾಡ್ತಾರೆ.